ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಅಕ್ವೇರಿಯಂ ಪ್ಯಾರಡೈಸ್ ಇನ್ ಬ್ಯಾಂಗ್ಳೂರ್. ಚೆನ್ನಾಗಿದೆ ಅಂತ ಕೇಳ್ಪಟ್ಟು ನಾವು ನೋಡಿರಲಿಲ್ಲ. ಮೈಸೂರಲ್ಲಿ ಹೋಗಿದೆ, ಬಟ್ ಲಾಂಗೆಸ್ಟ್ ಇರೋದು ನಮ್ಮ ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನ ವಿಸಿಟ್ ಮಾಡೋಣ ಅಂತ ಸಿಯಾನ್ ಕರ್ಕೊಂಡು ಸಿಯಾಗೆಲ್ಲ ಫಿಶ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನಾದರೂ ಒನ್ ಡೇ ಔಟಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ ಇಲ್ಲಿಗೆ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸ್ನೋ ಸಿಟಿ ಮತ್ತು ಫನ್ ವರ್ಲ್ಡ್ ವಾಟರ್ ಪಾರ್ಕ್ ಎಲ್ಲನೂ ಇದೆ. ಎಲ್ಲನೂ ಹೋಗಿ ಬಂದರೆ ಒನ್ ಡೇ ಫುಲ್ ಕಳೆದೋಗ್ಬಿಡುತ್ತೆ. ಈಗ ಸಮ್ಮರ್ ಅಲ್ವಾ, ಸೊ ಮಕ್ಳು ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಇದುವರೆಗೆ ಇಲ್ಲದೆ ಇರೋ ಫಿಶ್ ಕೂಡ ಎಲ್ಲಾನು ನೋಡಿದೆ, ಸಖತ್ ಎಂಜಾಯ್ ಮಾಡಿದೆ. ನಮ್ ಸಿಯಾ ಅಂತೂ ತುಂಬಾ ಭಯ ಪಡ್ತಾ ಇದ್ಲು. ಒಂದೊಂದನ್ನ ಟಚ್ ಮಾಡ್ತಾ ಇದ್ವು, ಕಲರ್ ಕಲರ್ ಇರೋದು. ಅವಳಿಗೆ ಒಂದು ಆರೆಂಜ್ ಫಿಶ್ ತುಂಬಾನೇ ಇಷ್ಟ ಆಗಿತ್ತು. ತುಂಬಾ ಕ್ರೌಡ್ ಇರೋದ್ರಿಂದ ಸರಿಯಾಗಿ ನೋಡಕ್ಕಾಗಿಲ್ಲ. ತುಂಬಾ ಹೊತ್ತು ನಿಲ್ಲಕ್ಕೂ ಬಿಡ್ತಾ ಇರ್ಲಿಲ್ಲ ಅಲ್ಲಿ. ವೀಕ್ ಡೇಸ್ ಪ್ಲಾನ್ ಮಾಡ್ಬೇಕಿತ್ತು ಅಂತ ನಮ್ಗೆ ಅನಿಸ್ತು. ನಾನು ಕೂಡ ನಿಮ್ಗೆ ನಮ್ಮ ಫೀಲ್ನ ಹೇಳ್ತಾ ಇದ್ದೀನಿ, ವೀಕ್ ಡೇಸೇ ಹೋಗಿ ಅಂತ. ಇದು ಬಂದು ಇಂಡಿಯಾಸ್ ಲಾಂಗೆಸ್ಟ್ ಅಕ್ವೇರಿಯಂ ನಮ್ಮ ಬ್ಯಾಂಗ್ಳೂರಲ್ಲೇ ಆಗಿರೋದು. ನಮ್ಮ ಹೆಮ್ಮೆ ಅಲ್ವಾ. ಈ ತರ ಎಲ್ಲ ನೋಡ್ಬೇಕಂದ್ರೆ ನಾವು ದುಬೈ ಸಿಂಗಾಪುರ್ಗೆಲ್ಲ ಹೋಗ್ಬೇಕಿತ್ತು ಹಿಂದೆ. ಇವಾಗ ನಮ್ಮ ಬ್ಯಾಂಗ್ಳೂರಲ್ಲೇ ಆಗಿರೋದ್ರಿಂದ ಎಲ್ಲರೂ ನೋಡ್ಲೇಬೇಕಾಗಿರೋ ಪ್ಲೇಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ರಿಯಲ್ ಆಗಿ. ವಾವ್, ಅಲ್ಲಿ ಹೋಗಿ ನೋಡ್ಬೇಕು, ಸಖತ್ ಫೀಲ್ ಅನ್ಸುತ್ತೆ ಗೊತ್ತಾ. ನಾವೆಲ್ಲೋ ಹೋಗ್ಬಿಟ್ಟಿದೀವಿ ಅನ್ಸ್ತಾ ಇತ್ತು ನಂಗೆ ಒಳಗಡೆ ಹೋದಾಗ, ಅಷ್ಟೊಂದು ಫೀಲ್ ಆಗ್ತಾ ಇತ್ತು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದಾರೆ, ಎಲ್ಲಾನು ಮ್ಯಾಚಬಲ್ ಆಗೋ ಥರನೇ ಡಿಸೈನ್ಸ್ ಮಾಡಿದ್ದಾರೆ. ಅಪ್ ಸೈಡ್ ನೋಡಿ ರಿಯಲ್ ಫ್ಲಾಸ್ ಅಂತಾನೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಫ್ಲಾಸ್ ಎಲ್ಲ ನೋಡೋಕ್ಕೆ ರಿಯಲ್ ಫ್ಲಾಸ್ ಅಂತಾನೆ ನಂಗೆ ಅನ್ಕೋಬಿಟ್ಟಿದೆ, ಬಟ್ ಅದು ಅಲ್ಲಿ ಸೆಟ್ ಮಾಡಕ್ಕೆ ಹಾಕಿರೋದು. ಲೀವ್ಸ್ ಕೂಡ ಅಷ್ಟೇನೆ ಎಷ್ಟು ಚೆನ್ನಾಗಿದೆ, ರಿಯಲ್ ಥರನೇ ಕಾಣಿಸ್ತಾ ಇತ್ತು. ಈ ಡಿಸೈನ್ ಕೂಡ ಒಳಗಡೆ ಸಖತ್ತಾಗಿ ಸೆಟ್ ಮಾಡಿದ್ರು.
ನೆಕ್ಸ್ಟ್ ಬಂದಿದ್ದು ಈ ರೂಮ್. ಆ ಸೆಟಪ್ ನೋಡ್ಬಿಟ್ಟು ನಾನಂತೂ ಫುಲ್ ಫಿದಾ ಆಗ್ಬಿಟ್ಟೆ ಇದಕ್ಕೆ. ಏನು ಚೆನ್ನಾಗಿದೆ, ವಾವ್, ಡಿಸೈನ್ ಮಾತ್ರ ಅಲ್ಟಿ ಇದೆ. ಹಾಗೆ ನೆಕ್ಸ್ಟ್ ಎಂಟರ್ ಆಗಿದ್ದು ಈ ರೂಮ್. ಲೈಟಿಂಗ್ ಆಯಿತು, ಡಾರ್ಕ್ನೆಸ್ ಆಯಿತು, ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಏನೋ ಒಳಗಡೆ ಎಲ್ಲೋ ಇದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಇದು ರಿಯಲ್ ಥರನೇ ಅನಿಸ್ಬಿಟ್ಟು ನಾನು ಒಂದು ಸೆಕೆಂಡ್ ಭಯ ಆಗಿಬಿಟ್ಟೆ. ಆ ಥರ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಈ ಆರೆಂಜ್ ಫಿಶ್ ನಮ್ಮ ಸಿಯಾಗೆ ತುಂಬ ಇಷ್ಟ ಆಗಿತ್ತು. ಹಾಗೇನೆ ಮುಂದೆ ಬರೋ ಇನ್ನೊಂದು ಆರೆಂಜ್ ಫಿಶ್ ಕೂಡ ಅವಳಿಗೆ ತುಂಬ ಇಷ್ಟ. ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ನನ್ನ ಮಗಳು. ವಾವ್, ನೋಡಿ, ಈ ಥರ ಫಿಶ್ ನಾನು ನೋಡೇ ಇರಲಿಲ್ಲ, ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಕ್ಚುಲಿ ನಾವು ಮೈಸೂರಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಇಷ್ಟೊಂದು ದೊಡ್ಡದಿಲ್ಲ, ಚಿಕ್ಕದಾಗಿದೆ, ಬಟ್ ನೋಡ್ಬೋದು. ಅದಕ್ಕಿಂತ ಇದು ಇಂಡಿಯಾಸ್ ಲಾಂಗೆಸ್ಟ್ ಅಲ್ವಾ, ಇದು ತುಂಬ ಚೆನ್ನಾಗಿದೆ. ನೀವೇನಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಇದನ್ನ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಮನೇಲಿ ಮಕ್ಕಳು ಅಥವಾ ಸೀನಿಯರ್ ಎಲ್ಲ ಇದ್ದರೆ ಅವ್ರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ನಾನು ನೋಡಿರೋದ್ರ ಪ್ರಕಾರ ತುಂಬ ಅವ್ರು ಎಂಜಾಯ್ ಮಾಡ್ತಾಯಿದ್ರು. ನಮ್ಮಮ್ಮ ಕೂಡ ಬಂದಿದ್ರು, ಕರ್ಕೊಂಡ್ಬಂದಿದ್ದಲ್ಲ, ಅವರು ಎಂಜಾಯ್ ಮಾಡೋದನ್ನ ನೋಡಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಂಟರ್ ಆಗೋದೆ ಇದು ಅಪ್ ಸೈಡಿಂದ ಕಾಣಿಸೋ ಈ ರೂಮ್. ಇದನ್ನ ನಾವು ಡೌನಲ್ಲಿ ಹೋದರೆ ಸಖತ್ತಾಗಿ ಏನೋ ಚೆನ್ನಾಗಿರುತ್ತೆ ವ್ಯೂ. ಅದು ನಾನು ಮುಂದೆ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ನೆಕ್ಸ್ಟ್ ಎಂಟರ್ ಆಗೋದು ಈ ರೂಮ್ಗೆ. ಲೈಟಿಂಗ್ ಮಾತ್ರ ಏನು ಸೆಟ್ ಆಗುತ್ತೋ ಅಷ್ಟಲ್ಲೇ ಹಾಕ್ಬಿಟ್ಟು ಸೆಟ್ ಮಾಡಿದ್ದಾರೆ ಚೆನ್ನಾಗಿ. ಆ ಡಿಸೈನ್ ನೋಡಿ ಏನು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಅದು ಸಖತ್ ಮ್ಯಾಚ್ ಆಗೋ ಥರ ಅಲ್ಲಿ ಫಿಟ್ ಮಾಡಿದ್ರು. ಈ ಸೆಕ್ಷನಲ್ಲಿ ಚೂರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬೋದು. ಅಕ್ವೇರಿಯಂ ಪ್ಯಾರಡೈಸ್ ಅಂತ ಇದೆ. ನಾವು ಕೂಡ ಇಲ್ಲಿ ಫೋಟೋ ಕ್ಲಿಕ್ ಮಾಡಿಕೊಂಡು ಮುಂದೆ ಬೇರೆ ರೂಮಿಗೆ ಎಂಟರ್ ಆದ್ವಿ. ಈ ಬ್ಲೂ ರೂಮ್ ಮಾತ್ರ ತುಂಬ ಸಖತ್ತಾಗಿತ್ತು ಕಣ್ಣಿಗಿಂದ ನೋಡೋಕ್ಕೆ. ಎಲ್ಲರೂ ಅಲ್ಲೇ ನಿಂತ್ಕೊಬಿಟ್ಟಿದ್ವು, ಅಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಈ ಡಿಸೈನ್ಸ್ ಎಲ್ಲ. ನಾವು ಕೂಡ ಅಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಸಿಯಾ ಕೂಡ ನೋಡ್ತಾ ಇದ್ವಿ. ಜಿರಾಫೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಫಿಶ್ ಬಾಯಿಂದ ಫಿಶಸ್ ಎಲ್ಲ ಹೊರಗಡೆ ಬರೋದು, ಒಳಗಡೆ ಹೋಗೋದು ಎಲ್ಲ ಮಾಡ್ತಾ ಇತ್ತು. ಎಷ್ಟು ಚೆನ್ನಾಗಿ ಬಿತ್ತು ಅದು. ಸಿಯಾ ಮಾತ್ರ ಇದು ನೋಡ್ಬಿಟ್ಟು ಸಖತ್ತಾಗಿ ಭಯ ಪಟ್ಬಿಟ್ರು. ಅದಕ್ಕೆ ಈ ಕಡೆ ಕರ್ಕೊಬಂದ್ಬಿಟ್ಟೆ ಅಂತ ಚಿತ್ತಾ ಇದ್ಲು ನನ್ನ ಮಗಳು. ಕಿಡ್ಸ್ ಅಷ್ಟೇ ಅಲ್ಲದೆ ಅಡಲ್ಟ್ಸ್ ಕೂಡ ತುಂಬ ಎಂಜಾಯ್ ಮಾಡ್ತಾ ನೋಡ್ತಾ ಇದ್ರು. ನೀವು ಕೂಡ ನೋಡಿ ಅಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಅಂತ. ಅಷ್ಟು ಕ್ರೌಡಲ್ಲೇ ವಿಡಿಯೋ ಎಲ್ಲ ತೆಗೋಕ್ಕೆ ಆಯಿತು. ಬಟ್ ವೀಕ್ ಡೇಸ್ ನಾವು ಬರಬೇಕಿತ್ತು ಅಂತ ನಂಗೆ ತುಂಬ ಫೀಲ್ ಆಯಿತು. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಎಂಟರ್ ಆಗಿದ್ದು ನಾವು ಈ ರೂಮ್ಗೆ.
ಒಂದೊಂದು ಡಿಸೈನ್ ಕೂಡ ಯೂನಿಕ್ ಆಗಿತ್ತು. ಹಾಗೆ ಡ್ರೈ ಐಟಮ್ಸ್ ಎಲ್ಲ ಯೂಸ್ ಮಾಡಿರೋದು ಮಾತ್ರ ಸಖತ್ತಾಗಿತ್ತು. ಮೇಲ್ಗಡೆ ಎಲ್ಲ ಯೂಸ್ ಮಾಡಿರೋದು. ಟ್ಯಾಂಕಲ್ಲಿ ತುಂಬ ಕ್ರೌಡ್ ಮಾಡಿಲ್ಲ, ಚಿಕ್ಕ ಚಿಕ್ಕದನ್ನೇ ಯೂಸ್ ಮಾಡಿಬಿಟ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿದ್ರು. ಫಿಶ್ ಕಲರ್ಗಾಯಿತು ಅಥವಾ ಟ್ಯಾಂಕಿಗೆ ಮ್ಯಾಚ್ ಆಗೋ ಥರ ಎಲ್ಲ ಯೂನಿಕ್ ಆಗಿ ಮಾಡಿದ್ದಾರೆ ಡಿಸೈನ್ಸ್ ಕೂಡ. ನೋಡೋದಕ್ಕೆ ಒಳಗಡೆ ಇರೋದು ರಿಯಲ್ ಅಂತಾನೆ ಅನ್ಸುತ್ತೆ, ಬಟ್ ಅಷ್ಟು ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ಮಾಡಿರೋದಲ್ಲ ಅವರು. ಸಖತ್ ಮೇಂಟೈನ್ ಮಾಡಿದ್ದಾರೆ. ಸಿಯಾ ಫಿಶ್ನೇ ಕರಿತಾ ಇದ್ಲು, ಸೊ ಫಿಶ್ನ ಹೋಗಿ ಟಚ್ ಮಾಡಿಸ್ತಾ ಇದ್ದೀನಿ. ಅವಳು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು. ನಾವು ಮೈಸೂರಲ್ಲಿ ಹೋದಾಗ ಇವಳಿನ ಇರಲಿಲ್ಲ, ಸೊ ನಾನು ಪ್ರವಿ ಅಷ್ಟೇ ಹೋಗಿದ್ವಿ. ಸಿಯಾ ಇನ್ನೂ ದೊಡ್ಡೋಳಾಗಬೇಕು, ಇದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕು ಅಂದರೆ ಚಿಕ್ಕ ಪಾಪು ಅಲ್ವಾ, ಸೊ ಇಷ್ಟೇ ನೋಡ್ತಾ ಇದೆ. ನೋಡಿ ಡ್ರೈ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ರಿಯಲ್ ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದರಲ್ಲಿರೋ ಮ್ಯಾಚಬಲ್ ಎಲ್ಲ ಐಟಮ್ಸ್ ಮಾತ್ರ ಸಖತ್ತಾಗಿದೆ. ಈ ಫಿಶ್ ಎಲ್ಲ ಹೈಡ್ ಆಗಿತ್ತು, ಮತ್ತು ಹೊರ್ಗಡೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಸಿಯಾ ಆರೆಂಜ್ ಫಿಶ್ ಇಷ್ಟ ಆಗಿತ್ತು ಅನ್ನಲ್ಲ, ಇದು ತುಂಬ ಎಂಜಾಯ್ ಮಾಡೋದು. ಆ ಫಿಶ್ ಮಾತ್ರ ತುಂಬ ಟಚ್ ಮಾಡಿ ಮಾತಾಡಿಸ್ತಾ ಇದ್ಲು ಅದನ್ನು. ನೋಡಿ ನೀವು, ಅದು ಏನು ಮಾಡಲ್ಲ ಅಂತ ಅವಳಿಗೆ ಇವಾಗ ಗೊತ್ತಾಯಿತು. ಎಲ್ಲ ಥರದ ಫಿಶ್ ಕೂಡ ನಾವು ನೋಡಬಹುದು ಇಲ್ಲಿ. ನೆಕ್ಸ್ಟ್ ಎಂಟರ್ ಆಗಿದೆ ಈ ರೂಮ್ಗೆ. ಚಿಕ್ಕದಾಗಿ ಟ್ಯಾಂಕ್ನ ಫಿಟ್ ಮಾಡಿಬಿಟ್ಟು ಈ ರೂಮಲ್ಲಿ ಡಾರ್ಕ್ನ ಲೈಟಾಗಿ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಎಂಟರ್ ಆಗುತ್ತೆ ನಾವು ಈ ರೂಮ್ಗೆ. ನಾನು ವೆಯ್ಟ್ ಮಾಡ್ತಾ ಇರೋದು ಟನಲ್ ಯಾವಾಗ ಬರುತ್ತೋ ಅಂತ ನನ್ನ ಹಸ್ಬೆಂಡ್ ಕೇಳ್ತಾನೆ ಇದ್ದೆ. ಟನಲ್ ಮತ್ತು ಮರ್ಮೇಡ್ ಶೋ ಕೂಡ ನಾನು ತುಂಬ ಇಷ್ಟಪಟ್ಟು ಇಲ್ಲಿಗೆ ಬಂದೆ. ಮರ್ಮೇಡ್ ಶೋ ಕೂಡ ನಾನು ಮಿಸ್ ಮಾಡ್ಕೊಬಿಟ್ಟೆ, ಅದು ಇವತ್ತಿರಲಿಲ್ಲ ಅಂತ. ವೀಕ್ ಡೇಸ್ ಬಂದಿದ್ರೆ ಮರ್ಮೇಡ್ ಶೋ ಕೂಡ ನಮ್ಗೆ ಸಿಗ್ತಾ ಇತ್ತು. ಸೊ ನೀವು ಮಿಸ್ ಮಾಡ್ಕೋಬೇಡಿ, ವೀಕ್ ಡೇಸ್ನೇ ಪ್ಲ್ಯಾನ್ ಮಾಡಿಕೊಂಡು ವೀಕ್ ಡೇಸ್ನೇ ಹೋಗಿ. ನೆಕ್ಸ್ಟ್ ಇಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೋಬಹುದು, ಆ ಥರ ಸೆಕ್ಷನ್ಸ್ ಮಾಡಿದ್ದಾರೆ ಒಂದು. ಹಾಗೆ ಇಲ್ಲಿ ಯೂನಿಕ್ ಆಗಿರೋ ಡಿಸೈನ್ಸ್ ಎಲ್ಲ ಹಾಕ್ಬಿಟ್ಟು ಈ ಸೆಕ್ಷನಲ್ಲಿ ಹಾಕಿದ್ರು. ಚಿಕ್ಕ ಫಿಶ್ನ ಸಖತ್ತಾಗಿತ್ತು ಈ ಫಿಶ್ ಎಲ್ಲ. ಹಾಗೆ ನಾವು ನೆಕ್ಸ್ಟ್ ಎಂಟರ್ ಆಗೋದೆ ಈ ರೂಮ್, ಡಾರ್ಕ್ ರೂಮಲ್ಲಿ
ಜೆಲ್ಲಿ ಫಿಶಸ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿ ಫೀಲ್ ಇತ್ತು. ನಾನು ಫಸ್ಟ್ ಟೈಮ್ ಜೆಲ್ಲಿ ಫಿಶಸ್ನ ನೋಡ್ತಾ ಇರೋದು. ಡಾರ್ಕ್ ರೂಮಲ್ಲಿ ಅದು ತುಂಬ ಸೆಟಪ್ ಆಗಿಬಿಟ್ಟಿತ್ತು. ಆ ಥರ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಜೆಲ್ಲಿ ಫಿಶ್ನ. ಯಾವ ಥರ ಶೇಪ್ ಅದು ಚೇಂಜ್ ಮಾಡ್ಕೋತಾ ಇತ್ತು ಅಂದರೆ ನೀವೇ ನೋಡಿ ಅಲ್ಲಿ. ಈ ಡಾರ್ಕ್ ರೂಮಲ್ಲೇ ಈ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ. ಹಾಗೆ ಈ ಸೆಕ್ಷನ್ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ನಾನು ಮೇಲ್ಗಡೆಯಿಂದ ನೋಡಿದಾಗ. ಸೊ ತಳಗಡೆ ಬಂದು ಇದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ಫೋಟೋಸ್ ಸೆಕ್ಷನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ನಾವು ಕೂಡ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ತಳಗಡೆ ಎಲ್ಲ ಫಿಶಸ್ ಅಲ್ವಾ, ಸಖತ್ತಾಗಿದೆ ಈ ಸೆಕ್ಷನ್ ಬ್ಲೂ ಅಲ್ಲಿ. ವಾವ್, ನೀವು ಈ ಸೆಕ್ಷನ್ ಮಿಸ್ ಮಾಡದೆ ಹೋದ್ರೆ ಇಲ್ಲಿ ಫೋಟೋ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಎಂಟರ್ ಆಗಿದೆ ನಾವು ಈ ಸೆಕ್ಷನ್ಗೆ. ನೆಕ್ಸ್ಟ್ ಎಂಟರ್ ಆಗುತ್ತೆ ನಾವು ಬ್ಲೂ ರೂಮ್. ಈ ಬ್ಲೂ ರೂಮಲ್ಲಿ ಇದರ ಬಾಕ್ಸ್ ಎಲ್ಲ ಈ ಥರ ಶೇಪ್ ಮಾಡಿಬಿಟ್ಟು ಫಿಶಸ್ನ ಹಾಕಿದ್ದಾರೆ ನೋಡಿ, ಸಖತ್ತಾಗಿದೆ. ಅದು ಯೂನಿಕ್ ಆಗಿದೆ ಡಿಸೈನ್ ಕೂಡ. ನಮಗೆ ವಾಶ್ರೂಮ್ ಕೂಡ ಈ ಎರಡಲ್ಲಿ ಇಟ್ಟಿದ್ದಾರೆ. ಒಂದು ಮಿಡಲ್ ಅಲ್ಲಿ, ಈ ಬ್ಲೂ ರೂಮ್ ಆದ ತಕ್ಷಣ ವಾಶ್ರೂಮ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಎಂಡಲ್ಲಿ ಒಂದಿದೆ. ತುಂಬಾ ಯೂಸ್ಫುಲ್ ಆಗಿದೆ ಈ ತರ ಮಾಡ್ಬಿಟ್ಟು. ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈಗ ಎಂಟರ್ ಆಗೋದೆ ನನ್ನ ಫೇವ್ರೆಟ್ ಸೆಕ್ಷನ್ ಟನಲ್ಸ್ಗೆ.
ಸಿಯಾ ಟನಲ್ಸ್ಗೆ ಬರೋ ಅಷ್ಟರಲ್ಲಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಅವಳು ಇದು ನೋಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಬಟ್ ಅವಳು ಮಲ್ಕೊಬಿಟ್ಲು. ನಮ್ಮಮ್ಮ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ನೋಡು ನೋಡು ಅಂತ ಇದ್ರು. ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ನಮ್ಮಮ್ಮ. ನೋಡಿ ಡಿಸೈನ್ಸ್ ಎಷ್ಟು ಯೂನಿಕ್ ಅಂದರೆ ಯೂನಿಕ್ ಆಗಿದೆ ಬಿಡಿ. ಒಳಗಡೆ ಎಲ್ಲ ಸೆಟಪ್ ಮಾತ್ರ ಚೆನ್ನಾಗಿ ಮಾಡಿದ್ರು ಟನಲಲ್ಲಿ. ನಿಮಗೆಲ್ಲ ಯಾವ ಸೆಕ್ಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಾಕಾಗ್ಬಿಟ್ಟು ಅಲ್ಲೇ ಸ್ವಲ್ಪ ಕೂತ್ಕೊಂಡ್ವಿ. ಎಲ್ಲರೂ ಟನಲಲ್ಲೇ ಫೋಟೋಶೂಟು ವಿಡಿಯೋಸು ಎಲ್ಲ ಮಾಡ್ಕೋತಾ ಇದ್ರು. ವಾವ್, ಸಖತ್ತಾಗಿದೆ ಟನಲ್ ಬಂದು. ನಂಗೆ ಬೇಜಾರಾಗಿತ್ತು, ನಮ್ಮ ಗುಂಡು ಮರಿ ಮಲ್ಕೊಂಡಿದ್ದಾಳಂತ ಹೇಳ್ತಾ ಇದ್ದೆ. ಪಾಪ ಅವಳು ಮಲ್ಕೋಬಿಟ್ಲು. ತುಂಬ ಕ್ರೌಡ್ ಇರೋದ್ರಿಂದ ಚೆನ್ನಾಗಿ ನೋಡೋಕ್ಕಾಗಿಲ್ಲ. ಟನಲ್ ತುಂಬ ಖಾಲಿ ಇದ್ದರೆ ಸಖತ್ತಾಗಿರುತ್ತೆ. ವೀಕ್ ಡೇಸನಲ್ಲಿ ಜನ ಅಷ್ಟೊಂದು ಇರಲ್ಲ ಅಂತ ನಾನು ಅನ್ಕೋತೀನಿ. ಅವಾಗ ಚೆನ್ನಾಗಿ ನೋಡ್ಬೋದು. ತುಂಬ ಜನ ಟನಲಲ್ಲೇ ಬಂದುಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಮುಂದೆ ಹೋಗೋದನ್ನ. ಅದಕ್ಕೆ ಸ್ವಲ್ಪ ಜನ ತುಂಬ ಲೇಟ್ ತುಂಬಿದ್ರು. ನಮ್ಮ ಗುಂಡಕ್ಕ ಮಲ್ಕೊಂಡು ಎದಳ್ತಾನೆ ಇಲ್ಲ, ಅಷ್ಟೊಂದು ಎದಳ್ಸಿದ್ರು. ಇನ್ನು ಅವಳು ಇನ್ನೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳನ್ನ ಕರ್ಕೊಂಡು ಬರೋದು. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ. ಅವಳಿಗೆ ಇವಾಗ ಏನೂ ಗೊತ್ತಾಗಲ್ಲ, ಬಟ್ ದೊಡ್ಡವಳು ಆಗಬೇಕು ಇನ್ನು. ನೋಡಿ ಒಂದೊಂದು ಫಿಶ್ ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಸೈನ್ ಆಗಿದೆ ಒಳಗಡೆ, ಎಷ್ಟು ಸೆಟಪ್ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿ ನಮ್ಮ ಗುಂಡಕ್ಕ ಚೀರ್ತಾ ಇದ್ದಾಳೆ. ಟನಲಲ್ಲಿ ಮರ್ಮೇಡ್ ಶೋ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ನೋಡೋಕ್ಕೆ ಆಗಿಲ್ಲ. ಯಾರು ನೋಡಿದ್ದೀರಾ ವೀಕ್ ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ. ನೋಡಿ ಇಲ್ಲಿಗೆ ಫಿಶ್ ಆಕ್ವೇರಿಯಂ ಎಂಡ್ ಆಯಿತು. ಆ್ಯಕ್ಚುಲಿ ತಿನ್ನೋಕ್ಕೇನು ಸಿಗಲ್ಲ ಒಳಗಡೆ, ಐಸ್ ಕ್ರೀಮ್ ಬಿಟ್ಟರೆ. ಇನ್ನೇನು ಹೊರ್ಗಡೆನೆ ಹೋಗಿ ಏನಾದರೂ ತಿನ್ನಬೇಕಾಗತ್ತೆ. ನಮಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಹೊರ್ಗಡೆನೆ ಹೋಗಿ ಊಟ ಮಾಡೋಣ ಅಂತ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಈ ಸೈಡಿಂದ ಬಂದ್ವಿ. ಇದು ಮತ್ತೆ ಅಲ್ಲಿ ಟಿಕೆಟ್ ಕೌಂಟರ್, ಆ ಕಡೆ ಎಂಟ್ರಿ. ಔಟ್ ಸೈಡ್ ಬಂದ್ವಿ. ನೀವೇನಾದರೂ ಫ್ರೀ ಟೈಮಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಇದನ್ನು ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ಈ ಅಕ್ವೇರಿಯಂ ಪ್ಯಾರಡೈಸ್ ವ್ಲಾಗ್ನ ನಿಮಗೆಲ್ಲ ತೋರಿಸಿ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಹಾಗೆಯೇ ಅಲ್ಲೇ ಅದೇ ರೋಡ್ಲೇ ಮ್ಯಾಂಗೋ ಮಾರ್ಕೆಟ್ ಇತ್ತು. ಸೊ ನಿಮಗೆಲ್ಲ ತೋರಿಸೋಣ ಅಂತ ನಾನು ಕರ್ಕೊಂಡ್ಬಂದೆ. ಕಡಿಮೆ ರೇಟಲ್ಲೆಲ್ಲ ಮ್ಯಾಂಗೋಸ್ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗಿದ್ರೆ ಮ್ಯಾಂಗೋ ಕೂಡ ಪರ್ಚೇಸ್ ಮಾಡ್ಬೋದು. ಈ ಸೀಸನಲ್ಲಿ 5 kg ಮ್ಯಾಂಗೋಸ್ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಎಷ್ಟು ಉದ್ದಕ್ಕಿದೆ ಗೊತ್ತಾ ಮ್ಯಾಂಗೋ ಮಾರ್ಕೆಟ್ಸು. ತುಂಬಾ ಇತ್ತು. ಕಡಿಮೆ ರೇಟಲ್ಲೆಲ್ಲ ಇಲ್ಲಿ ಸಿಗುತ್ತೆ. ಇನ್ನು ನಮ್ಮ ಏರಿಯಾದಲ್ಲದೆ ತುಂಬಾ ರೇಟ್ ಇರುತ್ತೆ ಅಂತ ನಾವು ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಸ್ವೀಟಾಗಿ ಕೂಡ ಇತ್ತು. ಒಂದು ನಮಗೆ ಟ್ರಯಲ್ ಕೂಡ ಅವರು ಕಟ್ ಮಾಡಿಬಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು. ಎಲ್ಲ ಥರದ ಮ್ಯಾಂಗೋಸ್ ಕೂಡ ಇಲ್ಲಿ ಸಿಗುತ್ತೆ. ಈ ಸೀಸನ್ ಫ್ರೂಟ್ಸಲ್ಲಿ ತಿಂದೇ ಇದ್ದರೆ ಹೇಗೆ ಹೇಳಿ. ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಯಿತು ಮ್ಯಾಂಗೋಸ್.
ನೀವೇನಾದರೂ ಪ್ಯಾಲೇಸ್ ಗ್ರೌಂಡ್ಗೆ ಹತ್ರ ಇದ್ರೆ ಸ್ನೋ ಸಿಟಿ ಅಲ್ಲೆಲ್ಲಾದ್ರೂ ಹೋದ್ರೆ ಅದೇ ರೋಡಲ್ಲಿ ಇದೆಲ್ಲ ಸಿಗುತ್ತೆ, ಹೋಗಿ ತಗೊಬನ್ನಿ, ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಬರ್ತಾ ಬರ್ತಾ ತುಂಬ ಜಾಸ್ತಿ ರೇಟ್ ಹೇಳ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ಅಥವಾ ಮಿಡಲಲ್ಲೇ ನೀವು ಪರ್ಚೇಸ್ ಮಾಡಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ತೊಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Bye bye.